ಬಂದ್ ಹಿಡ್ತಿದ್ದ ಈಗ 16 ತಾನೆ ನಿಮ್ಗೆ. ಓ ಮೈ ಗಾಡ್, ಹಂಗೆ ಅದೆಲ್ಲ ಕಟ್ ಮಾಡ್ರಿ. ಓ ಬಜರಂಗಿ, ಜೈ ಶ್ರೀರಾಮ್. ಗಾಡಿ ಓಡಿರೋದು ಬರೀ 296 ಕಿಲೋಮೀಟರ್ಸ್. ಗಾಡಿನಲ್ಲಿ ಇರೋದು 296 cc. ಓ ಮೈ ಗಾಡ್, ಕ್ರೇಜಿ. ನಾನು ಗೌರಿ ಕಾರನ್ ತೀರ್ಥಹಳ್ಳಿಯಿಂದ ಬಂದಿದ್ದೀನಿ. 5000 RPM ಮೇಲೆ ಓಡಿಸೋದ್ ಬೇಡ ಅಂತ ಹೇಳಿದಾರೆ ಫಸ್ಟ್ ಸರ್ವಿಸ್ ಆಗೋ ತನಕ. ಒಂದು ಇದಿದೆ, ಈಗ ಅಪ್ಲೈ ಮಾಡಕ್ ಹೇಳ್ತೀನಿ ನನ್ನ ಕೊಲಿಗಳಿಗೆ. ಒಳ್ಳೆ ಸುಮಾರು ದಿನ ಆದ್ಮೇಲೆ ನಾನು ನಿಮ್ಗೆ ನಮ್ಮ ಮನೆ ಗರಾಜ್ನ ತೋರಿಸ್ತಾ ಇದ್ದೀನಿ. ಜಿಪ್ಸಿದು ಸ್ಟಾಕ್ ವೀಲ್ಸ್ ಇದೆ, ಹೈಲೆಕ್ಸ್ ಸ್ಟಾಕ್ ಟೈರ್ ಇದೆ, ಬಂಪರ್ ಗಳಿದೆ, NS ವೀಲ್ ಇದೆ, ಸುಬಾರು ಅಲ್ಲಿ ಕೆಲಸ ಆಗ್ತಿದೆ, ಅಕಾರ್ಡ್ ಪಂಚರ್ ಆಗಿದೆ, SSIT ಕ್ಯೂಟ್ ಆಗಿ ಕಾಣಿಸ್ತಿದೆ. ಇಲ್ಲಿ ನಮ್ ಡುಕಾಟಿ ಇದೆ, ಇಲ್ಲಿ ಮಿನಿ ಡರ್ಟ್ ಬೈಕ್ ಇದೆ. ಕಮ್ಮಿ ದುಡ್ಡಲ್ಲಿ ಒಳ್ಳೆ ಸೋಕಿ ಮಾಡೋರು ಒಳ್ಳೆ ಗಾಡಿ. ಎಲ್ರು ತಗೋತಾ ಇದ್ರು ಗಾಡಿ. ಏನು ಗಾಡಿ ಬೇಕಿತ್ತು ನಂಗೆ, ಬೈಕ್ ಯಾವಾಗಿಂದನೂ ಆಸೆ ನಂಗೆ. ಸುಮಾರು ಜನ ಮಾಡುವಂತ ಕಂಪ್ಲೇಂಟ್ ಏನು ಅಂದ್ರೆ, ಈ 4 ಲಕ್ಷಕ್ಕೆ ಡ್ಯೂಕ್ 390 ಸಿಗುತ್ತೆ, RC 390 ಸಿಗುತ್ತೆ, ಅದರಲ್ಲಿ ಕ್ವಿಕ್ ಶಿಫ್ಟರ್ ಇದೆ, ರೈಡಿಂಗ್ ಮೋಡ್ಸ್ ಇದೆ, ಟ್ರಾಕ್ಷನ್ ಕಂಟ್ರೋಲ್ ಇದೆ. ಆದ್ರೂ 15 ವರ್ಷದ ಹಳೆ ಡಿಸೈನ್ ಗೆ ನಾವ್ ಏನಕ್ಕೆ ಇಷ್ಟು ದುಡ್ಡು ಹಾಕಬೇಕು ಅಂತ. ನೋಡಕ್ ಚೆನ್ನಾಗಿತ್ತು, ಇಂಜಿನ್ ಸ್ಮೂತ್ ಇದೆ ಅಂತ ಹೇಳಿ ಗೊತ್ತಾಯ್ತು, ನಂಗೆ ಸೂಟ್ ಆಗುತ್ತೆ ಅಂತ ಹೇಳಿ ಗೊತ್ತಾಯ್ತು. ಟೆಸ್ಟ್ ರೈಡ್ ಮಾಡಿದ್ದೆ, ಅವಾಗ ಇನ್ನ ಖುಷಿ ಆಯ್ತು. ಎಂತ ಗಲೀಜಾಗಿ ಮಾತಾಡ್ತಾ ಇದೀನಿ ನಾನು. ಯಾಕೆ ಜನರೇ ನಿನ್ ವಿಡಿಯೋದಲ್ಲಿ ಅವ್ರನ್ನ ತೋರಿಸ್ತಿದ್ಯಾ? ಕಟ್ ಮಾಡು, ದುಡ್ಡು ಇಸ್ಕೋ ಫಸ್ಟ್. ನಿಂಜಾ 300 ನಮ್ಮ ದೇಶಕ್ಕೆ ಬಂದಿದ್ದ ಟೈಮಲ್ಲಿ KTM ಡ್ಯೂಕ್ 390 ಮತ್ತೆ RC 390 ಬಂದಿತ್ತು. ಎರಡೂನು ಅವಾಗ ಬಜಾಜ್ ಅವರೇ ತಂದಿದ್ದು. ಇದಕ್ಕೆ ಕಂಪೇರ್ ಮಾಡಿದ್ರೆ ಅರ್ಧ ರೇಟ್ ಅಲ್ಲಿ RC 390 ಸಿಗ್ತಾ ಇತ್ತು. ಅದು ಅಲ್ಲದೆ ಇದಕ್ಕೆ R3 ಅನ್ನುವಂತ ಒಂದು ಲೆಜೆಂಡ್ರಿ ಗಾಡಿ ಕಾಂಪಿಟೇಷನ್ ಬೇರೆ ಕೊಡ್ತಾ ಇತ್ತು. ಒಂದು ಗಾಡಿನ ಸ್ಪೆಕ್ ಶೀಟ್ ನೋಡಿ, ನಂಬರ್ಸ್ ನ ನೋಡಿ ತಗೊಳ್ಳೋದಕ್ಕಿಂತ ಜಾಸ್ತಿ ಇದ್ರಲ್ಲಿರುವಂತ ಎಂಜಿನ್ ಕೇಪಬಿಲಿಟಿ, ರಿಲಯಬಿಲಿಟಿನ ನೋಡಿ ತಗೋಬೇಕು. ಪ್ರಾಬಬ್ಲಿ ಇದು ಒಂದೇ ಗಾಡಿ ಅನ್ಸುತ್ತೆ ರಿಲೀಸ್ ಆಗಿ 10-15 ವರ್ಷ ಆದ್ಮೇಲೆ ರೇಟ್ ಕಮ್ಮಿ ಆಗಿರೋದು. RX-Z ಇಷ್ಟ, ಮತ್ತೆ ಹೈಪರ್ ಮೋಟರ್. ಓ ಮೈ ಗಾಡ್, ಗಾಡಿ ಓಡ್ಸಕ್ ಕಲ್ತಿದ್ದು 5 ವರ್ಷ ಆಯ್ತು. 10 ವರ್ಷ ಇದ್ದಾಗ ಕಲ್ತ್ರ? ಈಗ 16 ತಾನೆ ನಿಮ್ಗೆ. ಹಂಗೆ ಅದೆಲ್ಲ ಕಟ್ ಮಾಡ್ರಿ. ಹೌದು, ನಿಮ್ಮಲ್ಲಿ ಸುಮಾರು ಜನ ಗಾಡಿಗಳನ್ನ ಶಾರ್ಟ್ ಟರ್ಮ್ ಗೆ ಇಟ್ಕೋತೀರಾ, ಒಳ್ಳೆ ಮಜಾ ಮಾಡಿ ಮಾರ್ಬಿಡ್ಬೇಕು ಅಂತ ಯೋಚನೆ ಮಾಡ್ತೀರಾ. ಅಂತವ್ರೆಲ್ಲ KTM ದುಡ್ಡು ಹಾಕ್ಬೋದು, ಅಥವಾ ಅಪ್ರಿಲಿಯಾಗ್ ದುಡ್ಡು ಹಾಕ್ಬೋದು, ಇಲ್ಲ ಅಂದ್ರೆ GT 650 ದುಡ್ಡು ಹಾಕ್ಬೋದು. ಈ ತರ ಗಾಡಿಗಳನ್ನ ತಗೊಂಡ್ರೆ ನೀವೇ ಶಾರ್ಟ್ ಟರ್ಮ್ ಅಲ್ಲಿ ಮಾರ್ಬಿಡ್ತೀರಾ ಅಂತ ನಾನು ಹೇಳ್ತಾ ಇಲ್ಲ. ಆ ಗಾಡಿಗಳೇ ನಿಮ್ಗೆ ಫೋರ್ಸ್ಫುಲಿ ಮಾರ್ಸುತ್ತೆ. ಅದನ್ನ ಒಂದು ವೈಬಾಗ್ ನೆನ್ಸ್ಕೊಂತೀನಿ ಅಷ್ಟೇ. ಫ್ರಂಟ್ ಅಲ್ಲಿ 110 ಸೆಕ್ಷನ್ 17 ಇಂಚ್ ವೀಲ್ ಇದೆ, ಬ್ಯಾಕ್ ಅಲ್ಲಿ 140 ಸೆಕ್ಷನ್ 17 ಇಂಚ್ ವೀಲ್ ಇದೆ. ಇನ್ನ ಇದ್ರಲ್ಲಿರುವಂತ ಟೈರ್ ಅಷ್ಟು ಗ್ರಿಪ್ ಇಲ್ಲ. ಇಷ್ಟು ಒಳ್ಳೆ ಗಾಡಿಗೆ MRF ಟೈರ್ ಕೊಟ್ಟಿದ್ದಾರೆ ಗುರು. ಮೆಡ್ಜಿಲ್ಲರು ಪೆರೇಲಿ ಟೈರ್ ಏನಾದ್ರು ಹಾಕಿದ್ರೆ ಇದ್ರಲ್ಲಿ ನೆಕ್ಸ್ಟ್ ಲೆವೆಲ್ ಅಲ್ಲಿ ಪರ್ಫಾರ್ಮೆನ್ಸ್ ಇರುತ್ತೆ. ಬಟ್ ಸ್ಟಿಲ್ ಈ ತರ ಟ್ವಿನ್ ಸಿಲಿಂಡರ್ ಗಾಡಿಗಳನ್ನ ತಗೊಂಡ್ರೆ ಸಿಂಗಲ್ ಸಿಲಿಂಡರ್ ಗಾಡಿಗಳಿಗಿಂತ ತುಂಬಾನೇ ರಿಲಯಬಲ್ ಆಗಿರುತ್ತೆ. ಬೇರೆ ಬ್ರ್ಯಾಂಡ್ ಗಳ ಬಗ್ಗೆ ನನ್ಗೆ ಗೊತ್ತಿಲ್ಲ, ಎಸ್ಪೆಷಲಿ ಕಾವಾಸಾಕಿನಲ್ಲಿ ಬರುವಂತ, ಹೋಂಡಾ ಅಲ್ಲಿ ಬರುವಂತ ಟ್ವಿನ್ ಸಿಲಿಂಡರ್ ಗಾಡಿಗಳು ಟಾಪ್ ನಾಚ್ ಆಗಿರುತ್ತೆ ಗುರು. ಇದು 2026 ಮಾಡೆಲ್. ಹಳೆ ಮಾಡೆಲ್ ಗೆ ಕಂಪೇರ್ ಮಾಡಿದ್ರೆ ಇದರಲ್ಲಿ 2 ಮೇಜರ್ ಚೇಂಜಸ್ ಇದೆ. ಒಂದು ಟೂರಿಂಗ್ ವಿಂಡ್ ಶೀಲ್ಡ್ ಹಾಕಿದ್ದಾರೆ, ಅಂದ್ರೆ ನನಗೆ ಫಸ್ಟ್ ಜನರೇಷನ್ ಬಂದಿದ್ ವಿಂಡ್ ಶೀಲ್ಡ್ ಇಷ್ಟ. ಇನ್ನೊಂದು ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ ಗಳನ್ನ ಹಾಕಿದ್ದಾರೆ. ಹಳೆ ಹೆಡ್ ಲೈಟ್ ಗೆ ಕಂಪೇರ್ ಮಾಡಿದ್ರೆ ಹೊಸದು ಥ್ರೋ ಸ್ವಲ್ಪ ಕಮ್ಮಿ ಇದೆ. ಇದನ್ನ LED ಚೇಂಜ್ ಮಾಡಬೇಕು. ಇದರಲ್ಲಿ ಪೀಕ್ ಪವರ್ ಬರೋದೇನೆ 11,000 RPM ಅಲ್ಲಿ. ಅದಕ್ಕೋಸ್ಕರ ಬ್ರ್ಯಾಂಡ್ ಅವರು ಬುಲೆಟ್ ಪ್ರೂಫ್ ಎಂಜಿನ್ ಗಳನ್ನ ಮಾಡಿರ್ತಾರೆ. ಈ ಗಾಡಿನಲ್ಲಿ ನೆಗೆಟಿವ್ಸ್ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಎಸ್ಪೆಷಲಿ ಹೊಸ ಗಾಡಿನಲ್ಲಿ ಫಿಟ್ ಅಂಡ್ ಫಿನಿಶ್ ಇಶ್ಯೂ ಇದೆ. ಬಾಡಿ ಪ್ಯಾನಲ್ಸ್ ಗಳನ್ನ ನಮ್ಮ ದೇಶದಲ್ಲೇ ಮಾಡ್ತಾ ಇದಾರೆ. ಅದರಿಂದ ಒಂದು ಡ್ರಾಬ್ಯಾಕ್ ಏನು ಅಂದ್ರೆ ಪ್ಯಾನಲ್ಸ್ ಅಲ್ಲಿ ಅಷ್ಟು ಕ್ವಾಲಿಟಿ ಇಲ್ಲ. ಫಸ್ಟ್ ಜನರೇಷನ್ ಅಲ್ಲಿ ಬರ್ತಾ ಇದ್ದಂತ ನಿಂಜಾ 300 ಅಲ್ಲಿ ಒಂದು ಸ್ವಲ್ಪನು ಪ್ಯಾನಲ್ ಗ್ಯಾಪ್ ಇರಲಿಲ್ಲ. ಫಿಟ್ ಅಂಡ್ ಫಿನಿಶ್ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇತ್ತು. ಇದು ಅದ್ರದ್ದು 50% ಇಲ್ಲ ಗುರು. ಇಲ್ಲಿ ನೋಡಿ ಎಷ್ಟು ಪ್ಯಾನಲ್ ಗ್ಯಾಪ್ ಇದೆ ಅಂತ. ಮತ್ತೆ ಈ ಪ್ಯಾನಲ್ ನೋಡಿ ಆಲ್ರೆಡಿ ಹೊರಗಡೆ ಬಂದಿದೆ. ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬೈ. ಅದನ್ ಬಿಟ್ರೆ ದೊಡ್ಡ ಕಂಪ್ಲೇಂಟ್ ಬರೋದೇನು ಅಂದ್ರೆ ಇದ್ರಲ್ಲಿ ಇರುವಂತ ಸರ್ವಿಸ್ ಕಾಸ್ಟ್, ಕನ್ಸ್ಯೂಮೇಬಲ್ಸ್ ಎಲ್ಲ ಸೇರಿ 2,500 ಬಂದ್ರೆ ಲೇಬರ್ ಕಾಸ್ಟ್ 2,500 ಇರುತ್ತೆ. ನಮ್ ತೀರ್ಥಹಳ್ಳಿ ಹೋಟೆಲ್ ಇದೆ, ಮೈರೋ ಹೋಟೆಲ್ ಅಂತೇಳಿ, ತುಂಬಾ ಚೆನ್ನಾಗಿದೆ. ಮಸಾಲೆ ದೋಸೆ, ಬೋಂಡಾ ಸೂಪು ಎಲ್ಲ ಫೇಮಸ್ಸು. ನಾವು ಹೋಗಲ್ಲಿ ತಿಂದಿದೀವಿ. ಕ್ವಾಲಿಟಿ ವೈಸ್, ಫುಡ್ ವೈಸ್, ಸರ್ವಿಸ್ ವೈಸ್ ಎಲ್ಲಾನು ಚೆನ್ನಾಗಿದೆ. ಹೋಗಿ ವಿಸಿಟ್ ಮಾಡಿ ಊಟ ಮಾಡ್ಕೊಂಡು ಬನ್ನಿ. ಕಟ್ ಮಾಡು, ದುಡ್ಡು ಇಸ್ಕೋ ಫಸ್ಟ್. ಹಳೆ ಜನರೇಷನ್ ಅಲ್ಲಿ ಬ್ರೇಕ್ ಸೆಕ್ಸಿ ಆಗಿತ್ತು. ಈ ಜನರೇಷನ್ ಅಲ್ಲಿ ಸ್ವಲ್ಪ ಡಲ್ ಆಗಿದೆ. ಫ್ರಂಟ್ ಬ್ಯಾಕ್ 2 ಕಡೆನೂ ಡಿಸ್ಕ್ ಬ್ರೇಕ್ ಇದೆ, 2 ಕಡೆನೂ ABS ಇದೆ. ಮುಂಚೆ ಇದ್ರಲ್ಲಿ ಬೈಬ್ರೆ ಬರ್ತಾ ಇತ್ತು, ಇವಾಗ ಎಂಡ್ಯೂರೆನ್ಸ್ ಕೊಟ್ಟಿದ್ದಾರೆ. ಅನ್ಯಾಯವಾಗಿ ನನ್ನ ಲೈಫ್ ಹಾಳು ಮಾಡ್ಬಿಟ್ಟಲ್ಲ 420. ಅಂಡರ್ 7,000 RPM ನಿಮಗೆ ಪವರ್ ಫೀಲ್ ಆಗೋದಿಲ್ಲ. ಪ್ರತಿ ಸಲ ಗೇರ್ ಡೌನ್ ಮಾಡ್ತಾನೆ ಇರಬೇಕು. ಹ್ಯಾಂಡ್ಲಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ. ಇದು ಅನಲಾಗ್ ಟ್ಯಾಕೋಮೀಟರ್ ಇದೆ, ಡಿಜಿಟಲ್ ಸ್ಪೀಡೋಮೀಟರ್ ಇದೆ. ನನಗೆ ಈ ಗಾಡಿನಲ್ಲಿ ಇಷ್ಟ ಆಗಿರುವಂತ ಒನ್ ಆಫ್ ದ ಬೆಸ್ಟ್ ಫೀಚರ್ ಇದು. ಗೇರ್ ಪೊಸಿಷನ್ ಇಂಡಿಕೇಟರ್ ಕೊಟ್ಟಿಲ್ಲ. ಇದರಲ್ಲಿ ಕ್ವಿಕ್ ಶಿಫ್ಟರ್ ಇಲ್ಲ, ಸ್ಲಿಪ್ಪರ್ ಕ್ಲಚ್ ಒಂದೇ ಇರೋದು. ಇದು ಒಂದೇ ಬೈಕ್ ಅನ್ಸುತ್ತೆ ಇಷ್ಟು ವರ್ಸಟೈಲ್ ಆಗಿರೋದು. ನೀವು ಇದರಲ್ಲಿ ಟೂರಿಂಗ್ ಮಾಡಬಹುದು, ಡೈಲಿ ಯೂಸ್ ಮಾಡಬಹುದು, ಲಾಂಗ್ ರೈಡ್ ಗಳು ಹೋಗಬಹುದು, ಬ್ರೇಕ್ಫಾಸ್ಟ್ ರೈಡ್ ಹೋಗಬಹುದು, ತಲೆ ಕೆಟ್ಟರೆ ಟ್ರ್ಯಾಕ್ ಎತ್ಕೊಂಡು ಹೋಗಬಹುದು.
ಏನ್ ಸ್ಮೂತ್ ಆಗಿದೆ ಗುರು ಈ ಗಾಡಿ. ಇದ್ರಲ್ಲಿರೋದು 296cc ಪ್ಯಾರಲಲ್ ಟ್ವಿನ್ ಫ್ಯೂಯಲ್ ಇಂಜೆಕ್ಟೆಡ್ ಮೋಟರ್, 39 bhp ಇದೆ, 26 ನ್ಯೂಟನ್ ಮೀಟರ್ ಟಾರ್ಕ್ ಇದೆ. ನಮ್ಮ ದೇಶದಲ್ಲಿ ಇದು ತನಕ ಬಂದಿರುವಂತ ಒನ್ ಆಫ್ ದ ಬೆಸ್ಟ್ ಎಂಜಿನ್ ಇದು. 120, 130, 140 ತನಕ ಹೈವೇ ಅಲ್ಲಿ ನಿಮ್ಗೆ ಏನೂ ಪ್ರಾಬ್ಲಮ್ ಬರೋದಿಲ್ಲ. 10,000 RPM ಅಲ್ಲಿ ಒಂದು ಸ್ವಲ್ಪ ವೈಬ್ರೇಷನ್ ಬರುತ್ತೆ. ಏನಕ್ಕೆ ಅಂದ್ರೆ 11,000 RPM ಅಲ್ಲಿ ಪೀಕ್ ಪಾರ್ ಬರುತ್ತೆ. ಇದಕ್ಕೆ ಬಿಸಿಲು ಬಿಡ್ತು. ಹೆಂಡಿ ಫಿಲ್ಟರ್ ಹಾಕೊಂಡಿದ್ನಲ್ಲ ಗುರು, ವೇಸ್ಟ್ ಆಗೋಯ್ತು. ಬಿಸಿಲು ಬರಲಿಲ್ಲ ಅಂದ್ರೆ ನನ್ನ ವಿಡಿಯೋ ಫುಟೇಜ್ ಎಲ್ಲ ಚೆನ್ನಾಗಿ ಕಾಣಲ್ಲ. ಎಸ್, ಥ್ಯಾಂಕ್ ಯು. ಇದನ್ನ ಫಸ್ಟ್ ಕಿತ್ತು ಬಿಸಾಕ್ಬೇಕು ಗುರು. ಮಾಡ್ರಿ ವಿಡಿಯೋ ಬೇಕು. ವಿಡಿಯೋಗೋಸ್ಕರ ಇದೆಲ್ಲ ಮಾಡ್ತಾರೆ. ಇಲ್ಲಪ್ಪ, ಹುಡುಗರೆಲ್ಲ ಫುಲ್ ಫಿದಾ ಬಿಡ್ತಾರಲ್ವಾ ಈ ತರ ಗಾಡಿ ಮೇಲೆ ಕೆಲಸ ಮಾಡೋ ಹುಡುಗಿರ್ ನೋಡಿದ್ರೆ. ಯಾವ್ದ್ರಲ್ಲಿ ಬಡತನ ಇದ್ರು ನಿದ್ರೆಯಲ್ಲಿ ಮಾತ್ರ ಬಡತನ ಇರಬಾರ್ದು. ಇನ್ನ ಇದ್ರಲ್ಲಿ ಇರೋದು 780mm ಸೀಟ್ ಹೈಟ್. ಎಲ್ಲಾ ತರ ರೈಡರ್ ಗಳಿಗೂ ಈಸಿಯಾಗಿ ಫಿಟ್ ಆಗುತ್ತೆ. ಹ್ಯಾಂಡಲ್ ಬಾರು ಅಷ್ಟೇನು ಡೆಡಿಕೇಟೆಡ್ ಆಗಿಲ್ಲ. ಸಸ್ಪೆನ್ಷನ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಇದ್ರಲ್ಲಿ ಇನ್ನೂ ಕೂಡ ಮುಂದ್ಗಡೆ ಇನ್ವರ್ಟೆಡ್ ಸಸ್ಪೆನ್ಷನ್ ಬರೋದಿಲ್ಲ, ನಾರ್ಮಲ್ ಟೆಲಿಸ್ಕೋಪಿಕ್ ಬರ್ತಿದೆ. ರೇರ್ ಅಲ್ಲಿ ಇರುವಂತ ಸಸ್ಪೆನ್ಷನ್ ಅನ್ನ ಪ್ರೀಲೋಡ್ ಅಡ್ಜಸ್ಟ್ ಮಾಡ್ಕೋಬಹುದು. ಬ್ಯಾಡ್ ರೋಡ್ಸ್ ಅಲ್ಲೂ ಸಖತ್ತಾಗಿ ಹೋಗ್ಬೋದು. ಅಲ್ಲಿ ನೋಡಿ, ಅಲ್ಲಿ 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 ಅಬ್ಬಬ್ಬಬ್ಬ. E20 ಕಂಪ್ಯಾಟಬಲ್. ಇದರಲ್ಲಿ 17 ಲೀಟರ್ ಫ್ಯೂಯಲ್ ಟ್ಯಾಂಕ್ ಇದೆ. ನೀವೇನಾದ್ರೂ ಈ ಗಾಡಿನ ಕರೆಕ್ಟ್ ಆಗಿ ಓಡಿಸಿದ್ರೆ 400 ಕಿಲೋಮೀಟರ್ ರೇಂಜ್ ಬರುತ್ತೆ. ಸೀಟ್ ಮಾತ್ರ ಹೆವಿ ಕಂಫರ್ಟಬಲ್ ಆಗಿದೆ. ಸರ್ಪ್ರೈಸಿಂಗ್ಲಿ ಹಿಂದ್ಗಡೆ ಕುತ್ಕೊಳ್ಳೋರು ಆರಾಮಾಗಿ ಹೋಗ್ಬೋದು. ಆದ್ರೆ ಈ ಗಾಡಿನ ಮೇಜರ್ ಆಗಿ ತಗೊಳಕಿರುವಂತ ರೀಸನ್ ಏನು ಅಂದ್ರೆ ಲುಕ್ಸ್. ಎಸ್ಪೆಷಲಿ ಈ ಲೈಮ್ ಗ್ರೀನ್ ಕಲರ್ ಅಲ್ಲಿ ಏನಾದ್ರು ಜನ ನೋಡಿದ್ರೆ ಇದನ್ನ ಯಾವುದೇ ಕಾರಣಕ್ಕೂ 300cc ಗಾಡಿ ಅಂತ ಹೇಳೋದಿಲ್ಲ. ಪ್ರಾಪರ್ ಸೂಪರ್ ಬೈಕ್ ತರ ಕಾಣುತ್ತೆ. ಅದು ಅಲ್ಲದೆ ಎಕ್ಸ್ಕ್ಲೂಸಿವಿಟಿ ಗುರು. ಅಷ್ಟು ವರ್ಷದಿಂದ ಇನ್ನು ಮಾರ್ಕೆಟ್ ಅಲ್ಲಿ ಇದೆ, ಆದ್ರೆ ರೋಡ್ ಮೇಲೆ ಕಾಣಿಸ್ಕೊಳ್ಳೋದಿಲ್ಲ. ನನ್ನ ಅವಶ್ಯಕತೆ ಯಾರಿಗಿದೆ? ನನ್ನ ಅವಶ್ಯಕತೆನೇ ಇಲ್ವಲ್ಲ. ಫ್ಯಾನ್ಸಿ ನಂಬರ್ ಪ್ಲೇಟ್ ನೋಡ್ತೀರಾ? 1313 KA14 ಶಿವಮೊಗ್ಗ 9009. ಇವಾಗ ಗಾಡಿಗಳಿಗಿಂತ ಜಾಸ್ತಿ ನಂಬರ್ ಗಳಿಗೆ ಜನ ಕಾಸು ಹಾಕ್ತಾ ಇದಾರೆ. ಇಲ್ಲೊಂದಿದೆ ನೋಡಿ. Oh my God. ಈ ಗಾಡಿ ನಮ್ ಸೌಂದರ್ಯ ಇದ್ದಂಗೆ, ಎಸ್ಪೆಷಲಿ ಆಪ್ತಮಿತ್ರ ಫಿಲ್ಮ್ ಸೌಂದರ್ಯ ಇದ್ದಂಗೆ. 7000 RPM ಒಳಗಡೆ ಗಂಗಾ ತರ, 7000 RPM ಆದ್ಮೇಲೆ ನಾಗವಲ್ಲಿ ತರ. ನಮ್ಮ ದೇಶದಲ್ಲಿ ಒಂದಷ್ಟು ಗಾಡಿಗಳು ಬಂದಿತ್ತು ಗುರು. ಈ ನಿಂಜಾ 300, ಫಸ್ಟ್ ಜನರೇಷನ್ ಕರಿಜ್ಮಾ, ಫಸ್ಟ್ ಜನರೇಷನ್ CBR 250 ನೋಡಕ್ಕೆ ಎಷ್ಟು ಸಕಲಾಗಿತ್ತು. ಪರ್ಫಾರ್ಮ್ ಹಂಗೆ ಮಾಡ್ತಾ ಇತ್ತು. ಆದ್ರೆ ಇವಾಗ ಬರ್ತಾ ಇರೋ ಗಾಡಿಗಳೆಲ್ಲ ಹೆಂಗೆ ಅಂದ್ರೆ ನೋಡಕ್ ಸಕದಾಗಿರುತ್ತೆ, ಪರ್ಫಾರ್ಮೆನ್ಸ್ ಇರೋದಿಲ್ಲ. ಪರ್ಫಾರ್ಮೆನ್ಸ್ ಇರುತ್ತೆ, ನೋಡಕ್ ಸೆಡೆ ತರ ಇರುತ್ತೆ. ಈ ಗಾಡಿನ ಎಲ್ಲಿ ನಿಲ್ಸಿದ್ರು ಸಕದಾಗಿ ಕಾಣಿಸುತ್ತೆ ಗುರು. ನೀವು ತಗೊಂಡೋಗಿ UB ಸಿಟಿ ಮುಂದೆ ಆದ್ರೂ ನಿಲ್ಸಿ, ಅಥವಾ ಮೈಸೂರಲ್ಲಿರೋ ಶ್ರೀರಾಮ್ಪುರದಲ್ಲಾದ್ರೂ ತಂದು ನಿಲ್ಸಿ. ಕವಾಸಕಿ ಆಸ್ ಎ ಬ್ರ್ಯಾಂಡ್ ನನಗೆ ಇಷ್ಟ ಆಗೋದು ಅದು ಒಂದೇ ರೀಸನ್ಗೆ. ಇದು ಒಂದೇ ಬ್ರ್ಯಾಂಡ್ ಅನ್ಸುತ್ತೆ. ನಮ್ಮ ದೇಶದಲ್ಲಿ ಒಂದಷ್ಟು ಆಪ್ಷನ್ ಗಳನ್ನ ಕೊಟ್ಟಿದ್ದಾರೆ. ನೋಡಕ್ಕೂ ಸಕಲಾಗಿದೆ, ಪರ್ಫಾರ್ಮೆನ್ಸ್ ಔಟ್ ಆಫ್ ದ ವರ್ಲ್ಡ್ ಇರುತ್ತೆ. ಈ ಗಾಡಿಗೆ ಕಂಪೇರ್ ಮಾಡಿದ್ರೆ ಫಸ್ಟ್ ಲಾಂಚ್ ಆಗಿದ್ ನಿಂಜಾ 300 ಇದಕ್ಕಿಂತ 25,000 ಜಾಸ್ತಿ ಇತ್ತು. ಎನಿ ಡೇ ನಂಗೆ ಚಾಯ್ಸ್ ಕೊಟ್ರೆ ಹೊಸ ನಿಂಜಾ ಬದಲು ಹಳೆ ನಿಂಜಾನೆ ಸೆಲೆಕ್ಟ್ ಮಾಡ್ತೀನಿ. ಅದಕ್ಕೆ ಆಕ್ಚುಲಿ ನಾವು ಹಳೆ ನಿಂಜಾನೆ ತಗೊಂಡಿದ್ದು. ನಾವ್ ಈ ನಿಂಜಾ 300 ನ ತಗೊಂಡಿದ್ ಮೇನ್ ರೀಸನ್ ಏನು ಅಂದ್ರೆ ಟ್ರ್ಯಾಕ್ ಬಿಲ್ಡ್ ಮಾಡೋದಕ್ಕೆ. ಇನ್ನೊಂದು ಖುಷಿ ವಿಷಯ ಅಂದ್ರೆ ಇದು KA09 ಗಾಡಿ. ನಾನ್ ಪ್ರಾಬಬ್ಲಿ 2013 ಅಲ್ಲಿ ನೋಡಿದ್ ಗಾಡಿನೇ ಇದ್ರೂ ಇರಬಹುದು. ಇದು ಡೆಸ್ಟಿನಿ ಅಂತ ಹೇಳ್ತಾರಲ್ಲ ಆ ತರ ಗುರು. ಅವಾಗ ಈ ಗಾಡಿನ ನೋಡಿದ್ದು ಶೋರೂಮ್ ಅಲ್ಲಿ, ಇವಾಗ ನಮ್ಮ ಹತ್ರ ಇದೆ. ಇದ್ರಲ್ಲಿರೋ ಪರ್ಫಾರ್ಮೆನ್ಸ್ ಮಾತ್ರ ಹೊಸ ಗಾಡಿಗಿಂತ ಒಂದು 30% ಬೆಟರ್ ಆಗಿದೆ. ರೌಂಡ್ ಸುಮ್ಮನೆ ಹೋಗ್ಬಿಟ್ಟು ಹಿಂಗೆ ಬಂದೆ ಅಷ್ಟೇ. ಹಾರ್ಡ್ಲಿ ಒಂದು 500 to 600 ಮೀಟರ್ಸ್ ಅಷ್ಟೇ ಆಗಿದ್ದು. ಏನ್ ಫೀಲ್. ಇವತ್ಗೂ ನೀವ್ ಯಾರಾದ್ರೂ ಸೆಕೆಂಡ್ ಹ್ಯಾಂಡ್ ಮಾರ್ಕೆಟ್ ಅಲ್ಲಿ ಒಂದು ಒಳ್ಳೆ ಸ್ಪೋರ್ಟ್ಸ್ ಬೈಕ್ ನೋಡ್ತಾ ಇದೀರಾ ಅಂದ್ರೆ ಪ್ರಾಪರ್ ಆಗಿರುವಂತ ನಿಂಜಾ 300 ಸಿಕ್ತು ಅಂದ್ರೆ ಕಣ್ಣು ಮುಚ್ಕೊಂಡು ತಗೊಳ್ಳಿ. ಯೂಶಲಿ ಈ ತರ ಗಾಡಿಗಳನ್ನ ಅವಾಗಿನ ಟೈಮ್ ಅಲ್ಲಿ ಯಾರು ತಗೊಂಡಿರ್ತಾರೆ, ತುಂಬಾ ದುಡ್ಡಿಟ್ಟಿರೋರು ತಗೊಂಡಿರ್ತಾರೆ. ಮೇಂಟೆನೆನ್ಸ್ ಅಲ್ಲಿ ಏನು ಇಶ್ಯೂ ಇರೋದಿಲ್ಲ. ಜೊತೆಗೆ ಇದು ಅವಾಗ್ಲೇನೆ 4.5 ಲಕ್ಷ ಇದ್ದಿದ್ ರೀಸನ್ ಇಂದ ಚಪ್ರಿಗಳ ಕೈಲಂತೂ ಸಿಕ್ಕಿರೋದಿಲ್ಲ. ಪ್ಯೂರ್ ಬೈಕರ್ಸ್ ಬೈಕ್ ಇದು. ಅವಾಗ ಯಾವ್ದೇ ತರ ರಿಸ್ಟ್ರಿಕ್ಷನ್ ಇರ್ಲಿಲ್ಲ, ಯಾವ್ದೇ ತರ ನಾರ್ಮ್ಸ್ ಇರ್ಲಿಲ್ಲ. 39 bhp ನಿಮ್ಗೆ ಫೀಲ್ ಆಗ್ತಾ ಇತ್ತು. ಕಾವಾಸಕಿ ಗಾಡಿಗಳೆಲ್ಲ ಯಾವ ತರ ಅಂದ್ರೆ ಎಕ್ಸ್ಪೆನ್ಸಿವ್ ಆಗೇನೋ ಇರುತ್ತೆ, ಆದ್ರೆ ಒಂದ್ ಸಲ ತಗೊಂಡ್ರೆ ಒಂದೊಂದ್ ರೂಪಾಯಿ ಏನೇನ್ ಹಾಕಿದೀರಾ ಅದಷ್ಟು ವಸೂಲಿ ಮಾಡಬಹುದು. ಕವಾಸಕಿ ಬಿಡಿ, ಅದು ಇವತ್ತು ಇಡೀ ವರ್ಲ್ಡ್ ಅಲ್ಲೇ ನಂಬರ್ 1 ಆಗಿ ಓಡ್ತಾ ಇದೆ. ಕವಾಸಕಿ ಅಂದ್ರೆ ಅದಕ್ಕೆ ಮುಟ್ಟೋರು ಯಾರು ಇಲ್ಲ. ಎಂತ ಹೇಳೋದು, ಇನ್ಸ್ಟಾಗ್ರಾಮ್ ಅಲ್ಲಿ ಕ್ರಿಯೇಟ್ ಮಾಡ್ತಾ ಇದ್ದೆ, ಇವಾಗ ಯೂಟ್ಯೂಬ್ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ನಿಂಜಾ 300 ತಗೊಂಡಿದ್ದು. ಬಿಸ್ನೆಸ್ ಮಾಡಿ ಲಾಸ್ ಆಗಲ್ಲ. ಎಲ್ಲಿ ಲಾಸ್ ಆಯ್ತು ಅಂದ್ರೆ ನಾವು ಮೈ ಮರ್ತು ಬಿಡ್ತೀವಿ ನೋಡಿ, ಅಲ್ಲಿ ಲಾಸ್ ಆಯ್ತದೆ. ಬಿಸ್ನೆಸ್ ಮಾಡೋರಿಗೆ ಒಂದು ಡೆಡಿಕೇಶನ್ ಇರಬೇಕು, ಒಳ್ಳೆ ಫೋಕಸ್ ಇರಬೇಕು, ಆಮೇಲೆ ಕಮಿಟ್ಮೆಂಟ್ಗೆ ಒಪ್ಕೊಂಡ್ಮೇಲೆ ಕರೆಕ್ಟಾಗಿ ನಡಿಬೇಕು. ಲಾಸೋ ಲಾಭನೋ ನಡಿಬೇಕು, ಮತ್ತೆ ನಂಬಿಕೆ ಉಳಿಸ್ಕೊಬೇಕು. ಇದು ಉಳಿಸ್ಕೊಂಡ್ರೆ ಆಟೋಮೆಟಿಕ್ ಬಿಸ್ನೆಸ್ ಅಲ್ಲಿ ಲಾಸ್ ಆಗಲ್ಲ, ಎಲ್ಲರೂ ಬಿಸ್ನೆಸ್ ಅಲ್ಲಿ ಇಂಪ್ರೂವ್ಮೆಂಟ್ ಆಗ್ಬೋದು. ಏನಂತೀರಾ? ಕರೆಕ್ಟ್ ಹೇಳಿರಿ ಸರ್. ಇವಾಗ PPF ಹಾಕ್ತಾರೆ, ನಾನೇ ಹಾಕ್ತೀನಿ, ಹೇಳ್ಕೊಡ್ರಿ. ನೀವು ಈ ಥರ ಎಲ್ಲ ಪ್ಯಾನಲ್ ಗೀನಲ್ ಎಲ್ಲ ಬಿಚ್ಕೊಟ್ಟು ಎಲ್ಲ ಮಾಡ್ಕೊಡ್ತೀರ ಅಂದರೆ ಡಿಸ್ಕೌಂಟಲ್ಲಿ ಕೊಡ್ತೀವಿ. ತೆಗಿರಿ. ಏನು ತೆಗಿಬೇಕು ನೋಡಿ,
ಅವರು ಅದನ್ನ ಹಿಡ್ಕೊಂಡು ತಿರುಗಿಸ್ತಾ ಇದ್ರು, ನಾನು ಕೈಯಲ್ಲೇ ಬಿಚ್ಚಿಬಿಟ್ಟೆ. ವಿಶ್ವೇಶ್ವರೇ ನೆಕ್ಸ್ಟ್ ಅಂದ್ರೆ ಇವನೇ ಅಂತ ಅನ್ಸುತ್ತೆ. ಹಂಗೆ ಅದೆಲ್ಲ ಕಟ್ ಮಾಡ್ರಿ.